ವಿರಾಮದ ನಂತರ ಮತ್ತೆ ನಿಮ್ಮ ಮುಂದೆ ಇದು ನನ್ನ ಹಾಡು ಕಾರ್ಯಕ್ರಮ. ಪಾಷೆ, ಮತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಹೇಳಿದ್ರಿ ನಿಮ್ಮ ಧರ್ಮಪತ್ನಿ ಇರ್ಬೋದು, ಹೇಗೆ ತುಂಬ ಸಪೋರ್ಟ್ ಇದೆಯಾ, ಹೇಗೆ ಆ ಮ್ಯೂಸಿಕಲ್ಲಿ ಆಸಕ್ತಿ? ಅವರಿಗೆ ಇಷ್ಟ, ನಮ್ಮ ಹಾಡುಗಳೆಲ್ಲ ಇಷ್ಟ. ಬರೆಯುವಾಗ ನಿಮ್ಗೆ ಏನಾದರೂ ಲಿರಿಕ್ಸ್ ಬಗ್ಗೆ ಏನಾದರೂ ಡೈರೆಕ್ಟ್ ಆಗಿದ್ದವರಿಗೂ ಸಪೋರ್ಟ್ ಆಗಲಿಲ್ಲ, ಆದರೆ ನಮ್ಮ ಹಾಡೆಲ್ಲ ಕೇಳ್ತಾಳೆ. ಓಕೆ ಓಕೆ ಓಕೆ, ಕೇಳ್ತಾಳೆ. ಮತ್ತೆ ಆಲೋಚನೆ ಹೇಳ್ತಾರೆ ಯಾರು ಸರಿ ಇದೆಯಾ, ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾಳೆ. ಹೌದೌದು, ಹಾಗೇನಿಲ್ಲ, ಹಾಗೆ ಬೇಡ ಹಾಗೆ ಅಂತ ಹೇಳೋದಿಲ್ಲ. ನಮಗೆಲ್ಲ ಸಪೋರ್ಟ್. ನಾನು ನನ್ನ ಸೇವೆ ಅಂತ ಮಾಡಿದ್ರೆ ಖುಷಿ ಅವ್ರಿಗೆ, ಖುಷಿ ಖುಷಿ. ನೀವು ಏನು ಅವ್ರಿಗೆ ಗೊತ್ತುಂಟು ನಾವು ಅದು ಬೇರೆ ಏನೆಲ್ಲ ಮಾಡೋಕೆ ಹೋಗೋದಿಲ್ಲ ಅಂತ ಗೊತ್ತುಂಟು. ನೀವು ಸೇವಕರು ಏನು ಮಾಡಿದರೆ ಅವ್ರಿಗೆ ಖುಷಿ, ಖುಷಿ ಖುಷಿ. ಅಲ್ಲ, ಅವರಿಗೆ ಹಾಡೋದ ಬಗ್ಗೆ ಏನಾದರೂ ಅವರು ಸ್ವಲ್ಪ ಎಲ್ಲ ಹಾಡ್ತಾರೆ. ನೀವು ಪ್ರಯತ್ನ ಮಾಡಲಿಲ್ಲ ಒಂದು ಹಾಡು? ನಾನು ಅದು ಪ್ರಯತ್ನ ಮಾಡಿದೆ, ನನ್ನ ಆಸೆ ದೂರ ಆದರೂ ಪ್ರಯತ್ನ ಮಾಡಿದೆ. ಮತ್ತೆ ಅದು ನನಗೆ ಅದು ಅನಿಸಲಿಲ್ಲ, ಒಳ್ಳೆ ಅನಿಸಿಲ್ಲ. ನಾಳೆ ಹೇಳ್ತಾರೆ ಜನ ಪಾಸ್ಟ್ ಹೆಂಡತಿ ಸೇರ್ಕೊಂಡು ಆಡಿದ್ದಾರೆ ಅಂತ ಹೇಳಿ. ಎಲ್ಲರೂ ಹೇಳ್ತಾರೆ ಅಂತ ಮಾಡೋದು ಅಲ್ಲ, ಹಾಗಲ್ಲ. ನಾನು ಹೇಳಿದ್ದೆ ಅಂದರೆ ನಾನು ಅದನ್ನು ಅವಾಯ್ಡ್ ಮಾಡಿದೆ. ಅಲ್ಲ, ಬೇಡ. ಇಷ್ಟು ನಾನು ಹೇಳ್ದಲ್ಲ ಫಸ್ಟ್, ನಾನು ಒಬ್ಬನೇ ಹಾಡ್ಬೇಕಂತಿದ್ದೆ. ಎಲ್ಲ ಸಾಂಗ್ ನೀವೇ ಹಾಡ್ಬೇಕು. ಇದ್ದವರಿಗೆ ನಾವು ಈಗ ಸಾವಿರಾರು ಜನ ಒಬ್ಬೊಬ್ಬರೇ ಹಾಡ್ತಿದ್ದಾರೆ. ತುಂಬಾ ಕಡೆ ನಾವು ಕೂಡ ಹಾಡುವಾಗ ಅದು ಒಳ್ಳೇದಲ್ಲ. ಅಂದ್ರೆ ಜನ ಮಹತ್ವ ತುಂಬ ಜನ ಹೇಳ್ತಾರೆ, ಒಳ್ಳೇದು ಹೇಳೋರು ಇದ್ದಾರೆ, ಅದು ಕ್ರಿಟಿಸೈಸ್ ಮಾಡೋರು ಇದ್ದಾರೆ. ಅದಕ್ಕೆ ನಾವು ಮನುಷ್ಯನ ನೋವು ಮಾಡಬಾರ್ದಲ್ಲ. ಅದಕ್ಕೆ ನನ್ನ ಮನಸ್ಸಲ್ಲಿ ದೇವ್ರು ಕೊಟ್ಟಂಥ ಒಂದು ಆಲೋಚನೆನ ನಾನು ಹೊರಗಿಟ್ಟೆ, ದೇವರು ಅದನ್ನು ನಡೆಸಿಕೊಟ್ರು. ಅದೊಂದು ವಿಷಯ ಉಂಟು. ಮತ್ತು ಅದರಲ್ಲಿ ಈಗ ನೋಡಿ, ನಾವಿದು ಅದರಲ್ಲಿ ಅದೇ ನಾನು ಮುಖ ನೋಡಲು ಮನುಜ, ಅದು ಇನ್ನೊಂದು ಹುಡುಗಿ ಕೂಡ ಆಡಿದ್ದಾಳೆ. ಅವಳು ನನಗೆ ಅನ್ಸುತ್ತೆ ಸೆಕೆಂಡ್ PUC ಅದನ್ನು ಕಲಿತಾಳೆ, ಮಲಯಾಳಿ ಹುಡುಗಿ ಅವಳು. ಅದೇ ಸ್ಟುಡಿಯೋದ ಅಂಕಲ್ದು ಮಗಳು ಅವರು. ಆ್ಯಕ್ಚುಲಿ ಅವ್ರು ಯಾರು ಹಾಡ್ತಿರ್ಲಿಲ್ಲ. ನನಗೊಂದು ಲೇಡಿದು ಯಾರ ಪ್ಲಾನ್ ಮಾಡ್ತಿದ್ವಿ ನಾವು, ಬೇರೆ ಯಾರನ್ನ ಆಡಿಸೋ ಒಂದು ಲೇಡೀಸ್ ವಾಯ್ಸ್ ಇರಲಿ ಅಂತೇಳಿ. ಆಗ ಆ ಹುಡುಗಿ ಚಂದ ಹಾಡ್ತಾಳೆ, ಅವಳು ಮಲಯಾಳ ಒಳ್ಳೆ ಆಡ್ತಾಳೆ. ಅವಳಿಗೆ ನಾನು ಏನು ಮಾಡಿದೆ, ಆ್ಯಕ್ಚುಲಿ ಬೇರೊಂದು ಹಾಡು ನಾವು ಪ್ಲ್ಯಾನ್ ಮಾಡಿದ್ದು ಅವರಿಗೆ. ಅದು ಹಾಡಿದ್ಲು, ಆದರೆ ನನಗದು ಅಷ್ಟೊಂದು ಫೀಲ್ ಆಗಲಿಲ್ಲ. ನಾನೇ ಮಾಡಿದೆ, ನೀನು ಇದು ಹಾಡು ಅಂತ ಹೇಳಿದೆ. ಆವಾಗ ಒಪ್ಪಿದ್ಲು. ಆಗಲ್ಲ ಅಂತ ಫಸ್ಟಲ್ಲಿ ಹೇಳಿದ್ರು ಕೂಡ ಸಡನ್ನೇ ಒಪ್ಪಿದ್ಲು, ಹಾಡ್ತೀನಿ ಅಂತ. ಅವಳಿಗೆ ಖುಷಿ ಆಯ್ತು ಹಾಡು ಕೇಳಿ. ಮತ್ತು ನಾನು ಹೇಳಿದೆ. ಮತ್ತು ಅವಳು ಏನು ಮಾಡಿದೆ, ಎಲ್ಲ ದಿನ ಸ್ಕೂಲಿಗೆ ಹೋಗುವಾಗ ಅವಳು ಏನು ಮಾಡ್ತಾನೆ, ಮೊಬೈಲಲ್ಲಿ ಹಾಡು ಹಾಕಿ ಕಿವಿಯಲ್ಲಿ ಹೆಡ್ಫೋನ್ ಇಟ್ಕೊಂಡು ಕೇಳ್ತಾ ಇದ್ಲು. ಮಿನಿಮಮ್ ನನಗೆ ಅನಿಸುತ್ತೆ ಅವಳೊಂದು 1 ತಿಂಗಳು ತೊಗೊಂಡಿದ್ದಾಳೆ ಹಾಡು ಕೇಳಿ. ನಂತರ ಕೇಳಿ ನಂತರ ಆಗೋದಿಲ್ಲ, ಅವರು ಮಲಯಾಳಂ ಅಂತ ಹೇಳಿ ಗೊತ್ತಿದ್ದಿಲ್ಲ. ಮತ್ತು ಅವಳು ಈ ಹಾಡು ಹಾಡಿದ್ದು ರಾತ್ರಿ 12 ಗಂಟೆಗೆ. ಅದಂದರೆ ಒಂದು ಲಿರಿಕ್ಸ್ ಆದಮೇಲೆ ಅವಳು ಡ್ಯೂಟಿ ಹೋಗ್ತಾಳೆ, ಮತ್ತೆ ಆಮೇಲೆ ಬಂದು ಬಾಕಿ ಲಿರಿಕ್ಸ್ ಹಾಡೋದು. ಹಾಗೆ ಟೈಮ್ ತೊಗೊಂಡು ಹಾಡಿದ್ದಾಳೆ. ಈ ತಪ್ಪಾದರೆ ಒಂದು ಲಿರಿಕ್ಸ್ ಸ್ವಲ್ಪ ಮಿಸ್ಟೇಕ್ ಆದರೆ ಅವಳೇನು ಮಾಡ್ತಾಳೆ, ನನಗೇನು ಮಾಡ್ತಿದ್ರು, ನಾನು ಮನೇಲಿ ಇಲ್ಲಿದ್ನಲ್ಲ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾರೆ, ಒಂದೊಂದು ಹಾಡಿ ಕಳಿಸ್ತಾರೆ, ಏನೋ ಮಿಸ್ಟೇಕ್ಸ್ ಇದ್ರೆ. ಯಾಕಂದ್ರೆ ನಾನು ಫಸ್ಟ್ ಹೋಗಿ ಅಲ್ಲಿ ಕಳಿಸಿದ್ದೀನಲ್ಲ, ಇನ್ನು ಯಾವಾಗಲೂ ಹೋಗೋದು ನನಗೆ ತುಂಬ ಖರ್ಚಾಗ್ತಿತ್ತು. ತುಂಬ ನಾನು ಒಂದು ತಿಂಗಳಲ್ಲಿ 4 ಸರಿ ಹೋಗಬೇಕು, ತುಂಬ ಕಷ್ಟ. ಆದರೆ ದೇವ್ರು ನಡೆಸಿದ್ರು, ಒಳ್ಳೆ ರೀತಿ ನಡೆಸಿದ್ರು. ಒಳ್ಳೆ ಚಂದ ಮಾಡಿ ಹಾಡಿದ್ಲು, ಒಳ್ಳೆ ಹಾಡಿ ನನಗೆ ತುಂಬ ಚೆನ್ನಾಗಿ ನನಗೆ ಕಳಿಸಿಕೊಟ್ರು. ತುಂಬ ಇಷ್ಟ ಆಯ್ತು ನನಗೆ. ನನಗಿಂತ ಚೆನ್ನಾಗಿ ಹಾಡಿದಾಳೆ ಅವಳು. ಆ ಲೇಡೀಸ್ ವಾಯ್ಸ್ ಅಂದರೆ ಕನ್ನಡ ಒಳ್ಳೆ ಫೀಲಾಗಿ ಅವಳು ಹಾಡಿದಾಳೆ ಅವಳು. ಮತ್ತು ಇದು ಓಪನಿಂಗ್ ಅಂದರೆ ನಾನು ನೋಡಿದೆ ನಿಮ್ಮದು ಫೋಟೋಸ್ ಎಲ್ಲ, ಅಂದರೆ ಪ್ಲ್ಯಾನ್ ಮಾಡಿರ್ತಾರೆ ಹೀಗೆ ಗ್ರ್ಯಾಂಡಾಗಿ ಮಾಡಿ, ಹೇಗೆ ಆಯ್ತು ಭಾಷೆ? ಇಲ್ಲ, ನಾನು ಆ್ಯಕ್ಚುಲಿ ನನ್ನ ಆಸೆ ಇತ್ತು, ಅಂದರೆ ಆಸೆಗಳು ಮನುಷ್ಯನಿಗೆ ಇರುತ್ತಲ್ಲ ಗ್ರ್ಯಾಂಡ್ ಮಾಡಬೇಕು ಅಂತೇಳಿ. ಅದಕ್ಕೆ ನಾನು ದೇವರಿಗೆ ಕೇಳಿದೆ. ದೇವರು ಹೇಳಿದ್ದು ನಮ್ಮ ಚರ್ಚ್ ಹಾಲಲ್ಲೇ ಮಾಡುವ ಅಂತೇಳಿ. ಚರ್ಚ್ ಹಾಲಲ್ಲೇ ಮಾಡಿದ್ದು. ಸಣ್ಣ ಒಂದು ಕೂಟ ಜನ ಬಂದರು. ನಾವು ಕೆಲವರಿಗೆಲ್ಲ ಹಂಚಿದ್ವಿ, ಸ್ವಲ್ಪ ಪ್ಯಾಮ್ಲೆಟೆಲ್ಲ ಹಂಚಿದ್ವಿ. ಮತ್ತು ನಮಗೆ ಎಷ್ಟು ಸೈಮನ್ ಮೋಸಸ್ ಅವರು, ಜಾನ್ ನ್ಯೂಟನ್ ಅವರು, ವಾಲ್ಟರ್ ಮಾಬೇನ್ ಅವರು, ನೇಮರಾಜ್ ಅವರು, ಉಡುಪಿಯಿಂದ ಕೆಲವು ಭಾಷೆಸ್ ಎಲ್ಲ ಬಂದಿದ್ದರು. ಅದಕ್ಕೆ ಇನ್ನು ಕೆಲವರು ಬರೋಕ್ಕಾಗಲಿಲ್ಲ, ಸಿಚುವೇಶನ್ ಆಗಲಿಲ್ಲ. ಆದರೆ ಚೆನ್ನಾಗಿ ಚಿಕ್ಕದಾದರೂ ಚೊಕ್ಕವಾಗಿ ಅದು ರಿಲೀಸ್ ಆಯಿತು. ತುಂಬ ಎಲ್ಲರೂ ಒಳ್ಳೆ ಇದು ಕೊಟ್ಟರು, ಕಮೆಂಟ್ಸ್ ಕೊಟ್ಟರು ನಮಗೆ. ಫೇಸ್ಬುಕ್ಕಲ್ಲೆಲ್ಲ ಈಗಲೂ ಒಳ್ಳೆ ಕಮೆಂಟ್ಸ್ ಆಗ್ತಾ ಇದ್ದಾರೆ. ಸಂತೋಷ ಆಯಿತು ನನಗೆ. ಇದರಲ್ಲಿ ಒಂದು ದೊಡ್ಡ ವಿಷಯ ಹೇಳೋಕ್ಕಿದ್ರೆ, ಇದರ ಕೊನೆಯ ಒಂದು ಹಾಡು ನಾನು ಹಾಡಿದ್ದೀನಿ, ಯೇಸುವಿನ ಬರುವಿಕೆ ಬಗ್ಗೆ. ಹೌದೌದೌದು. ಆ್ಯಕ್ಚುಲಿ ಅದು ಬೇರೊಂದು ಹಾಡಿಗೆ ನಾನು ಬೇರೆ ಹಾಡುಗಳು ಉಂಟಲ್ಲ, ಅದು ಪ್ಲ್ಯಾನ್ ಮಾಡಿದೆ. ಆದರೆ ನಾನು ಅಲ್ಲಿ ಈಗ ಅರೌಂಡ್ ನನಗೆ 7 ಸಾಂಗ್ಸ್ ಕೊಟ್ಟ ಮೇಲೆ 1 ಸಾಂಗ್ ಮಾಡಬೇಕು. 8 ಸಾಂಗ್ ಬೇಕಲ್ಲ, 1 ಸಾಂಗ್ ಆಗಬೇಕು. 7 ಸಾಂಗ್ ಆಯಿತು. ಅವಾಗ ಯಾವ ಸಾಂಗ್ ಕೊಡೋದು ಕನ್ಫ್ಯೂಷನ್ ಆಯಿತು ಲಾಸ್ಟಿಗೆ. ಅವಾಗ ನನ್ನೊಂದು ಆಸೆ ಇದು, ಯೇಸುವಿನ ಬರುವಿಕೆ ಬಗ್ಗೆ ಒಂದು ಸಣ್ಣ ಒಂದು ಹಾಡು ಕೊಡುವ ಅಂತ. ಅದು ನಾನು ಅದು ಬರೆದಿಲ್ಲ, ಹಾಡಿಲ್ಲ ನನ್ನ ಹತ್ರ. ನೀವು ಅದು ಸಾಂಗ್ ರೆಡಿ ಇಲ್ಲ? ಅದರ್ ಈ ಹಾಡು ಬರೆದಿದ್ದೊಂದು ಇದು ಕೇಳಿ. ನಾನು ರಿಟರ್ನ್ ಟ್ರೈನಲ್ಲಿ ಬರ್ತಾಯಿದ್ದೀನಿ, ಮಲಬಾರ್ ಎಕ್ಸ್ಪ್ರೆಸ್ಸಲ್ಲಿ, ಮಾವೇಲಿಯ ಮಲಬಾರ್ ಅನಿಸುತ್ತೆ, ಬರ್ತಾಯಿದ್ದೀನಿ, ಮಂಗಳೂರಿಗೆ ಬರ್ತಾಯಿದ್ದೀನಿ. ನಾನು ಬುಕ್ಕಿಂಗ್ ಮಾಡಿದ್ದೆ, ಮಲ್ಕೊಂಡು ಬರ್ತಾಯಿದ್ದೀನಿ. ಮಲಬಾರ್ ಆ ಒಂದು ಮಾವೇಲಿಯ ಮಲಬಾರ್ ಅನಿಸುತ್ತೆ, ಆ ಟ್ರೈನಲ್ಲಿ ಮಲ್ಕೊಂಡು ಬರೆದ ಹಾಡೋದು, ಲಾಸ್ಟ್ ಕೊನೆ ಹಾಡು. ಆ ಟ್ರೈನಲ್ಲಿ ನನಗೆ ಬರ್ತಿರುವಾಗ
ಹಲ್ಲೇಲೂಯಾ 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 ಆ ಲಿರಿಕ್ಸ್ ನಂಗೆ ಸಿಕ್ತು. ಅವಾಗ ನಾನು ಹಿಂಗೆ ಹೆಡ್ಫೋನ್ ಹಿಂಗೆ ಕಿವಿಲಿ ಹಾಕ್ಕೊಂಡು ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ, ಮಲ್ಕೊಂಡಿದ್ದೀನಿ. ನಾನು ಹಿಂಗೆ ಅಲ್ಲೇಲೂಯಾ ಅಂತ ಆಡ್ಕೊಂಡು ಆಮೇಲೆ ಹಾಡಾದ್ಮೇಲೆ ನಾನೇನು ಮಾಡಿದೆ, ನಾನು ಅವ್ರಿಗೆ ಕಳಿಸಿಕೊಟ್ಟೆ. ಯಾರಿಗೆ ಹೇಳಿ? ಸ್ಟುಡಿಯೋಗೆ. ಅವಾಗಲೇ ಸ್ಪಾಟ್ಲಿ ವಾಟ್ಸಪ್ ಮಾಡಿದೆ. ಅವಾಗ ಏನು ಗೊತ್ತಾ ಮಜಾ ಅಂದರೆ, ಈ ಹಲ್ಲೇಲೂಯಾ ಹಾಡಿಗೆ ತಕ್ಕಂತೆ ಟ್ರೈನ್ ಶಬ್ದ ಬರ್ತಾ ಉಂಟು. ಬೀಟು ಅದೇ ಸೇಮ್, ಅದೇ ಬಿಟ್ಟಲ್ಲಿ ಹಲ್ಲೇಲೂಯಾ ಟಕ್ 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 ಅದೇ ಬರ್ತಾ ಉಂಟು. ಅದು ನಾನು ಮತ್ತೆ ಕೇಳಿದ್ರೆ ಯಾರೋ ರಿದಮ್ ಆಗ್ದಂಗೆ ಫೀಲ್ ಆಯ್ತು ನನಗೆ. ನಾನು ಮತ್ತೆ ಹಲ್ಲೇಲೂಯಾ ಹಾಡಿದ ಮೇಲೆ ಅಲ್ಲಿಂದ ಏಸು ನನ್ನ ಏಸು ಇನ್ನು ಬೇಗನೆ ಬರುವ, ಏಸು ನನ್ನ ಏಸು ಇನ್ನು ಬೇಗನೆ ಬರುವ, ಪರಲೋಕದಿಂದ ಇಳಿದು ಬಂದು ನಮ್ಮನ್ನು ಕರೆದೊಯ್ಯುವ. ಅದು ಹಾಗೆ ನಾನು ಅಲ್ಲೇ ಟ್ರೈನಲ್ಲಿ ಲಿರಿಕ್ಸು ನೋಡಿ. ನಾನು ನಿಮಗೆ ಹೇಳ್ತಿದ್ದೀನಿ, ನಾನು ಅದಕ್ಕೆ ಸಪ್ರೇಟ್ ಟೈಮ್ ತೊಗೊಳಲ್ಲ. ನಾನು ಹೋಗುವಾಗ ಬರುವಾಗ ಎಲ್ಲಿ ದೇವ್ರು ಕೊಡ್ತಾರೆ ಆ ಟೈಮಲ್ಲೇ ಲಿರಿಕ್ಸ್ ಮಾಡಿಬಿಡ್ತೀನಿ ನಾನು. ಆವಾಗಲೇ ನನಗೆ ಕೊಡು ವರ್ಡಿಂಗ್ಸ್ ಅದು ನೋಡಿ. ಪರಿಶುದ್ಧಾತ್ಮ ಸಭೆಗಳು ಎತ್ತಲ್ಪಡುವುದು, ನೀತಿವಂತರೆಲ್ಲರೂ ಕರೆದೊಯ್ಯಲ್ಪಡುವರು. ನೋಡಿ, ಪರಿಶುದ್ಧಾತ್ಮ ಸಭೆಗಳು ಎತ್ತಲ್ಪಡುವುದು, ನೀತಿವಂತರೆಲ್ಲರೂ ಕರೆದೊಯ್ಯಲ್ಪಡುವರು. ಯೇಸು ನನ್ನ ಯೇಸು ಇನ್ನು ಬೇಗನೆ ಬರುವ, ಯೇಸು ನನ್ನ ಯೇಸು ಇನ್ನು ಬೇಗನೆ ಬರುವ, ಪರಲೋಕದಿಂದ ಇಳಿದು ಬಂದು ನಮ್ಮನ್ನು ಕರೆದೊಯ್ಯುವ. ಅದು ತುಂಬ ಚೆನ್ನಾಗಿದೆ ಸಾಂಗ್. ಹಾಗೆ ಅದು ಬಾಕಿ ಎಲ್ಲ ನಾನು ಆಮೇಲೆ ಅವಾಗ ಚಿಂತೆ ಮಾಡಿದೆ, ಹಾಗೆ ಹಾಡಾಯಿತು, ಈ ಲಿರಿಕ್ಸ್ ಬಂತು. ಅವಾಗ ಚಿಂತೆ ಮಾಡಿದೆ, ಒಂದು ಕೆಲಸ ಮಾಡುವ, ಯೇಸುವಿನ ಬರುವಿಕೆ ಎತ್ತಲ್ಪಡುವಿಕೆ ನ್ಯಾಯ ತೀರ್ಪು ಮಾಡಿಬಿಡು ಅಂತ. ಆ ಸ್ಪಾಟಲ್ಲೇ ಅಲ್ಲೇ ಮತ್ತೆ ಹಿಂಗೆ ಒಂದೊಂದು ಲಿರಿಕ್ಸ್ ಹಾಡ್ತಾ 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 ಅಲ್ಲೇ ಅಟೋನ್ ಮಾಡ್ತಾ ಅಲ್ಲೇ ಮಲ್ಕೊಂಡಿರುವಾಗಲೇ ಸೀಟಲ್ಲಿ ಮಲ್ಕೊಂಡಿರುವಾಗಲೇ ಲಿರಿಕ್ಸ್ ಮಾಡಿದೆ, ಅಲ್ಲೇ ಮಾಡಿದೆ ನಾನು. ಅವಾಗ ಅದೇ ಬಾಕಿ ವರ್ಡ್ಸ್ ನೋಡಿ. ಯೇಸು ಕ್ರಿಸ್ತನ ಮುಂದೆ ಎಲ್ಲರೂ ನಿಲ್ಲುವರು, ನೀತಿಗನುಸಾರವಾಗಿ ನ್ಯಾಯ ವಿಧಿಸುವ. ಈಗ ನೋಡಿ, ಪರಲೋಕ ಎತ್ತಲ್ಪಡ್ತಾ ಇದ್ದಾರೆ, ಅಲ್ಲಿದ್ದಾರೆ, ಜಡ್ಜ್ಮೆಂಟ್ ನಡೀತಾ ಉಂಟೀಗ. ಯೇಸು ಕ್ರಿಸ್ತನ ಮುಂದೆ ನಿಲ್ಲುವರು ಅಂತೇಳಿ ಅದೇ ರೀತಿಯೇ ಮಾಡಿದ್ದು ನೋಡಿದ್ದು. ಯೇಸು ಕ್ರಿಸ್ತನ ಮುಂದೆ ಎಲ್ಲರೂ ನಿಲ್ಲುವರು, ನೀತಿಗನುಸಾರವಾಗಿ ನ್ಯಾಯ ವಿಧಿಸುವ, ಯೇಸು ನನ್ನ ಯೇಸು ಇನ್ನು ಬೇಗನೆ ಬರುವ, ಯೇಸು ನನ್ನ ಯೇಸು ಇನ್ನು ಬೇಗನೆ ಬರುವ, ಪರಲೋಕದಿಂದ ಇಳಿದು ಬಂದು ನಮ್ಮನ್ನು ಕರೆದೊಯ್ಯುವ, ಪರಲೋಕದಿಂದ ಇಳಿದು ಬಂದು ನಮ್ಮನ್ನು ಕರೆದೊಯ್ಯುವ. ಸಾಂಗ್ ಎಲ್ಲ ಅದಾದ 2 ಗಂಟೆ ಇಸ್ಬೇಕಾದ್ರೆ ನಾನು ಹಾಡ್ತೀನಿ, ಆಡ್ಬೋದಾ? ಆಡಿ ಭಾಷೆ ಆಡಿ ಅಲ್ಲ, ಅದೇ ನೋಡಿ. ನೀತಿವಂತರೆಲ್ಲರಿಗೂ ಜಯಮಾಲೆ ಕೊಡುವನು, ನೀತಿವಂತರ ದಿನದಲ್ಲಿ ಸಂತೋಷಗೊಳ್ಳುವರು, ನೀತಿವಂತರೆಲ್ಲರಿಗೂ ಜಯಮಾಲೆ ಕೊಡುವನು, ನೀತಿವಂತರ ದಿನದಲ್ಲಿ ಸಂತೋಷಗೊಳ್ಳುವರು. ಯೇಸು ನನ್ನ ಯೇಸು ಇನ್ನು ಬೇಗನೆ ಬರುವ, ಯೇಸು ನನ್ನ ಯೇಸು ಇನ್ನು ಬೇಗನೆ ಬರುವ, ಪರಲೋಕದಿಂದ ಇಳಿದು ಬಂದು ನಮ್ಮನ್ನು ಕರೆದೊಯ್ಯುವ, ಪರಲೋಕದಿಂದ ಇಳಿದು ಬಂದು ನಮ್ಮನ್ನು ಕರೆದೊಯ್ಯುವ. ಯೇಸು ನನ್ನ ಯೇಸು ಇನ್ನು ಬೇಗನೆ ಬರುವ, 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 ಪಾಪಕ್ಕೆ ದೊರಕುವ ಶಂಬಳ ಮರಣ ನರಕ, ನೀತಿವಂತರ ಶಂಬಳ ನಿತ್ಯ ಜೀವ ಸ್ವರ್ಗ, ಪಾಪಕ್ಕೆ ದೊರಕುವ ಸಂಬಳ ಮರಣ ನರಕ, ನೀತಿವಂತರ ಸಂಬಳ ನಿತ್ಯ ಜೀವ ಸ್ವರ್ಗ. ಯೇಸು ನನ್ನ ಯೇಸು ಇನ್ನು ಬೇಗನೆ ಬರುವ, ಯೇಸು ನನ್ನ ಯೇಸು ಇನ್ನು ಬೇಗನೆ ಬರುವ, ಪರಲೋಕದಿಂದ ಇಳಿದು ಬಂದು ನಮ್ಮನ್ನು ಕರೆದೊಯ್ಯುವ, ಪರಲೋಕದಿಂದ ಇಳಿದು ಬಂದು ನಮ್ಮನ್ನು ಕರೆದೊಯ್ಯುವ. ಯೇಸು ನನ್ನ ಯೇಸು ಇನ್ನು ಬೇಗನೆ ಬರುವ, ಯೇಸು ನನ್ನ ಯೇಸು ಇನ್ನು ಬೇಗನೆ ಬರುವ, ಪರಲೋಕದಿಂದ ಇಳಿದು ಬಂದು ನಮ್ಮನ್ನು ಕರೆದೊಯ್ಯುವ, ಪರಲೋಕದಿಂದ ಇಳಿದು ಬಂದು ನಮ್ಮನ್ನು ಕರೆದೊಯ್ಯುವ.
ಚೆನ್ನಾಗಿದೆ ಸಾಂಗ್, ಮತ್ತು ಸೂಪರ್ ಇದೆ. ಅದು ಟ್ರೈನಲ್ಲಿ ಮಲ್ಕೊಂಡು ನನ್ನ ಬರೆದ ಹಾಡದು 2 ಸಾಂಗ್ ಮತ್ತು ನೀವು ಸ್ಪಾಟಲ್ಲಿ ದೇವರು ಆ ಸ್ಪಾಟಲ್ಲೇ ಅದು ಚರ್ಚಲ್ಲಿ ಒಂದು ಇದು ಒಳ್ಳೆ. ಅದು ನಾವು ಸ್ಟುಡಿಯೋದಲ್ಲಿ ರೆಕಾರ್ಡೆಲ್ಲ ಆಯಿತು. ಒಂದು ಹಾಡು ಬೇಕಲ್ಲ, ಅವಾಗ ಬೇರೆ ಹಾಡುಗಳುಂಟು. ಅದ್ರ ಲಾಸ್ಟ್ ಹಾಡು ಸ್ವಲ್ಪ ಎನರ್ಜೆಟಿಕ್ ಆಗಿರಬೇಕು. ಮತ್ತು ಕರ್ತನ ಬರುವಿಕೆ ಬಗ್ಗೆ ತುಂಬ ಚೆನ್ನಾಗಿದೆ. ಅವಾಗ ಟ್ರೈನಲ್ಲಿ ನಾನು ಅದನ್ನು ಅಲ್ಲೇ ಅದು ಮಾಡಿದೆ, ಲಿರಿಕ್ಸ್ ಮಾಡಿದೆ, ಬರೆದೆ. ಆಮೇಲೆ ಮನೆ ಬಂದ ತಕ್ಷಣವೇ ಆ ಸ್ಪಾಟಲ್ಲೇ ನಾನು ಅವ್ರಿಗೆ ಕಳಿಸಿಕೊಟ್ಟೆ. ಅವ್ರಿಗೆ ಖುಷಿ ಆಯಿತು. ಮತ್ತು ಅವ್ರು ಹೇಳಿದ್ರು ನಾವು ಇದು ಮಾಡು, ಟ್ಯೂನ್ ಮಾಡು, ಇದು ಬಾಕಿ ಮ್ಯೂಸಿಕ್ ಎಲ್ಲ ಹಾಕುವ ಅಂತ ಹೇಳಿದ್ರು. ಹಾಕಿದ್ರು, 2 ಪೀಸ್ ಕಳಿಸಿಕೊಟ್ರು. ತೊಂದರೆ ಚೆನ್ನಾಗಿತ್ತು. ಮತ್ತೆ ನನ್ನಲ್ಲಿ ಹೋದೆ, ಮತ್ತೆ ಅದನ್ನು ಹಾಡಿಕೊಟ್ಟೆ. ದೇವರಿಗೆ ಸ್ತೋತ್ರ. ಅದ್ಭುತವಾದ ರೀತಿಯಲ್ಲಿ ದೇವರು ನಿಮ್ಮನ್ನು ನಡೆಸಿದ್ದಾರೆ. 2 ಸಾಂಗ್ ಅಂತ ಸ್ಪಾಟಲ್ಲೇ ಒಂದು ಸಭೆಯಲ್ಲಿ. ತುಂಬ ಹಾಡುಗಳನ್ನು ನೀವು ಈಗ ಆಲ್ರೆಡಿ ಬರೆದಿದ್ದೀರಿ? ಹಾಂ, ಬರ್ದಿದ್ದೀನಿ. ನಾನು ತುಂಬ ಈ ಉಪವಾಸ ಎಲ್ಲ ಕೂರುವಾಗ ನನಗೆ ದೇವರು ಲಿರಿಕ್ಸ್ ಎಲ್ಲ ಕೊಡ್ತಾರೆ, ಅವೆಲ್ಲ ಬರೆದಿಡ್ತೀನಿ. ಆ ಸ್ಪಾಟಲ್ಲಿ ಬರೆದಿಡ್ತೀನಿ. ಈಗ ಅದು ಹಳೆ ಹಾಡುಗಳು ಮುಂದೆ ದಿನಗಳಲ್ಲಿ CD ಮಾಡುವ ಆಲೋಚನೆ ಇದೆಯಾ? ಉಂಟು. ಖಂಡಿತ ಇದೆ, ಖಂಡಿತವಲ್ಲೂ ಉಂಟು. ಮಾಡಬೇಕು. ದೇವ್ರು ಹೇಗೆ ನಡೆಸ್ತಾರೆ ಹಾಗೆ ಹೋಗ್ಬೇಕಂತ. ಖಂಡಿತ ದೇವರು ಖಂಡಿತ ನಿಮ್ಮ ಆಸೆಗಳನ್ನು ಪೂರೈಸ್ತಾರೆ. ಅದ್ಭುತವಾಗಿ ಬಂದಿದೆ. ಯಾಕಂದರೆ ನಮ್ಮ ಕನ್ನಡದ ಜನರು ಸಪೋರ್ಟ್ ಮಾಡಬೇಕು. ಅದೇ ಯಾಕಂದರೆ ಸಪೋರ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ಹಾಡುತ್ತೆ, ಒಳ್ಳೆ ಮ್ಯೂಸಿಕ್ ನಾವು ಕೊಡಲಿಕ್ಕೆ ಸಾಧ್ಯ ಇದೆ. ನಿಜವಲ್ಲೂ ನಾನು ಯಾವಾಗ ಸಹ ಈ ಪ್ರೋಗ್ರಾಮಲ್ಲಿ ಹೇಳ್ತೇನೆ, ಒಂದು ಟೈಮಲ್ಲಿ ನಮ್ಮ ಕನ್ನಡದಲ್ಲಿ ಸಿಡಿಗಳಿರಲಿಲ್ಲ. ಈಗ ಮಲಯಾಳದಲ್ಲಿ ಸಾಂಗ್ಗಳನ್ನು ಭಾಷಾಂತರ ಮಾಡಿ ಹಾಡ್ತೀವಿ. ಕರೆಕ್ಟ್, ನಿಜ. ಫಾದರ್ ಬೆಕ್ಮನ್ಸ್ ಇರ್ಬೋದು, ಅವರ ಹಾಡುಗಳನ್ನು ಭಾಷಾಂತರ ಮಾಡಿ ನಾವು ಹಾಡ್ತೀವಿ. ಹೌದು. ಇಂದು ತುಂಬ ಜನ ಅಂದರೆ ತುಂಬ ಯವನಸ್ಥರನ್ನು ದೇವರು ಅದ್ಭುತವಾದ ರೀತಿಯಲ್ಲಿ ಉಪಯೋಗಿಸ್ತಾರೆ. ಆದರೆ ಜನರು ಇನ್ನೂ ಆ ಒಂದು ಮಟ್ಟಕ್ಕೆ ಬೆಳೆದಿಲ್ಲ ನನ್ನ ಲೆಕ್ಕದಲ್ಲಿ. ಯಾಕಂದರೆ ಬೇರೆ ಭಾಷೆಗಳಲ್ಲಿ ಒಂದು ದಿವಸಕ್ಕೆ ರಿಲೀಸ್ ಆದ ದಿವಸವೇ 1,00,000 CD ಇದೆ. ಇಲ್ಲಿ ನಾನು ಕೂತಿ ಇಲ್ಲಿ ಚೇರಲ್ಲಿ ಎಷ್ಟು ಜನ ಅಂದರೆ 20,000 CD 30,000 CD ರೆಕಾರ್ಡ್ ಕನ್ನಡದಲ್ಲಿ. 1-2,000 CD ಮಾಡಿ ಇನ್ನೂ ಸೇಲ್ ಆಗಿದೆ ಹಾಗೆ ಇಟ್ಟವರಿದ್ದಾರೆ. ಕಳೆದ ಸಂಚಿಕೆ ನಾನು ಮಾಡಿದ 1,000 CD ಮಾಡಿದರೆ ಯಾರು ಕೊಡಲಿಲ್ಲ ಅಂತ ಯಾರಿಗೆ ಸಹ. ಅಷ್ಟು ಒಂದು ಜನರು ಅಂದರೆ ಈಗ ಅಷ್ಟೇ. ಈಗ ಜನರು ಈಗ ₹100 ಅಂದ ತಕ್ಷಣ ಅವರಿಗೆ ಅದು ಕೆಲವರಿಗೆ ಆಗೋದಿಲ್ಲ. ಸಿಚುವೇಶನ್ ₹100 ಈ ದಿನಗಳಲ್ಲಿ ಏನು ಮಾಡೋಕ್ಕೆ ಬರೋದಿಲ್ಲ. ಏನು ಬರೋದಿಲ್ಲ. ತುಂಬ ಸಣ್ಣ ಅಮೌಂಟ್ ಅದು ಈ ದಿನಮಾನಗಳಲ್ಲಿ. ನಿಜವಲ್ಲ. ಅಂದರೆ ತುಂಬ ಜನ ಆತ್ಮಿಕವಾಗಿ ಸಪೋರ್ಟ್ ಮಾಡೋರು ಇದ್ದಾರೆ. ಹೌದು. ತುಂಬ ಜನ ಇಲ್ಲ ಅಂತಲ್ಲ, ತುಂಬ ಜನ ಅದಕ್ಕೋಸ್ಕರವಾಗಿ ನಿಲ್ಲೋರಿದ್ದಾರೆ. ಓಕೆ, ಅವ್ರದ್ದೊಂದು CD ನಾವು ತಗೋಬೇಕು. ಕೆಲವರಿಗೆ ಈಗ CD ಹೇಗಿದ್ರೂ ಪರವಾಗಿಲ್ಲ, ಅವರ ಮಿನಿಸ್ಟ್ರಿ ಸಪೋರ್ಟ್ ಮಾಡ್ಬೇಕಂತ ಒಂದು ಕಲ್ಪನೆ ಇರೋರು ತುಂಬ ಜನ ಇದ್ದಾರೆ. ನಾನು ನೆನೆಸ್ತೇನೆ ನೋಡಿ, ಆತ್ಮಿಕ ವಲಯದಲ್ಲಿ ಯವನಸ್ಥರಿರ್ಬೋದು, ಯಾರೋ ಒಂದು CD ತೆಗೆದಿರ್ತಾರೆ, ಆದರೆ ಅದರ ಹಿಂದೆ ಪಟ್ಟಂತ ಕಷ್ಟ ಆ CD ಅಲ್ಲಿ ಗೊತ್ತಿರೋದಿಲ್ಲ. ಏನೋ ಸಾಕ್ಷಿ ಬಂದಿರ್ಬೋದು ನೀವು ಅದನ್ನು ಓದಲಿಕ್ಕೆ ಅಂತ ಗ್ಯಾರಂಟಿ ಹೋಗಲ್ಲ, ಯಾರು ಓದೋದಿಲ್ಲ. ನಾನು ಆ್ಯಕ್ಚುಲಿ CD ಮಾಡಬೇಕಂತಿದ್ದೆ, ಮತ್ತು ನಮಗೆ ಅದು ಸಮಯ ಬರಲಿಲ್ಲ. ಅದಕ್ಕೆ ನಾನು ಸೈಡಲ್ಲಿ ಜಸ್ಟ್ ಈಗ ನೀವು ಕೂತು ಮಾತಾಡೋದ್ರಿಂದ ಜನರಿಗೆ ನಿಮ್ಮ ಮನದಾಳದ ಮಾತಿರ್ಬೋದು, ಅದೆಲ್ಲ ಜನರಿಗೆ ಗೊತ್ತಾಗ್ತದೆ. ಅದನ್ನು ನೋಡಿ. ಆದರೆ ಇನ್ನೊಂದು ನಾನು ಹೇಳೋದೇ, ಜನರ ಹತ್ರ ಒಂದು CD ಅಲ್ಲ, ಒಂದು 10 CD ಸಾಧ್ಯ ಆದವರು, ದೇವರು ಶಕ್ತ ಕೊಟ್ಟಿರುವವರು, ಯಾರಿಗೂ ಉಚಿತವಾಗಿ ಕೊಡದ ಶಕ್ತರಲ್ಲದವರಿಗೆ ಕೊಡ್ಬೋದು. ಅಲ್ಲ, ನಿಜವಾಗ್ಲೂ ಹೇಳ್ತೀನಿ, ಅದು ನಿಮ್ಗೆ ಹೇಳಕ್ಕೆ ಮಾಡ್ತಿದ್ದು. ನಮ್ಮ ಸಭೆಯಲ್ಲಿ ಮೊನ್ನೆ ರಿಲೀಸ್ ಆ ದಿನನೇ ಒಂದು ಬ್ರದರ್ 30 CD ತೊಗೊಂಡ್ರು. ನೋಡಿ ಏನೇ ತೊಗೊಂಡ್ರು ಗೊತ್ತಾ, ಅವರು 30 CD ತೊಗೊಂಡು ಹಣ ಕೊಟ್ಟಿದ್ರು. ಫಸ್ಟೇ ಇದು ನಾನು ಫ್ರೀಯಾಗಿ ನನ್ನ ಫ್ರೆಂಡ್ಸಿಗೆ ಕೊಡ್ತೇನೆ. ನಿಜವಾಗಿ ಅದು ಇದ್ರೆ ಸೇವೆ ಬೆಳೀತದೆ, ಅವರಿಗೂ ಕೂಡ ಆಶೀರ್ವಾದ, ಕೇಳುವವರಿಗೆ ಆಶೀರ್ವಾದ, ಎಲ್ಲರಿಗೂ ಆಶೀರ್ವಾದ. ಕನ್ನಡದೊಂದು CD ಅದು ಬೆಳೀತದೆ ಮುಂದೆ. ಜನರಿಗೆ ಆಸೆ, ನಾನು ಸಹ ಮಾಡ್ಬೋದು ಅಂತ ಒಂದು ಕೈ ಹಾಕ್ಬೋದು. ಈಗಿಲ್ಲದ್ರೆ ಕಬ್ಬಿಣದ ಕಡಲೆ ಬೇಡಪ್ಪ, CD ಬೇಡ ಅಂತ ಅನಿಸ್ತು. ಇದು ಮೊನ್ನೆ ನಾನು ಅಲ್ಲಿ ಬ್ಯಾಂಗ್ಳೂರ್ ಹೋದಾಗ ಅಲ್ಲಿ ಒಂದು ನನ್ನ ಹಾಡು ಪ್ರೊಮೋ ಕೇಳಿ CSC ಚರ್ಚಿಂದ ಒಂದು ಬ್ರದರ್ ಫೋನ್ ಮಾಡಿದರು. ಅವ್ರು ಫೋನ್ ಮಾಡಿ ನಮಗೆ ಹೇಳಿದ್ರು, ಇಂಥ ಚರ್ಚ್ ಬಗ್ಗೆ ನಾನು ನನ್ನ ಬ್ರದರ್ ಸೇರಿ ನಾವು ಹೋಗಿದ್ವಿ ಅಲ್ಲಿ. ಆ ಚರ್ಚಲ್ಲಿ ಹೋದೆ, ನಮಗೆ ಅರೌಂಡ್ ತುಂಬ CD ಅಲ್ಲಿ ಸೇಲ್ ಆಯಿತು. ಆ್ಯಕ್ಚುಲಿ ಅಲ್ಲಿ ಒಬ್ರು ಸಿಸ್ಟರ್ ಬಂದು ನನಗೆ ಕೇಳಿದ ಒಂದು ಮಾತು, ನಾನು ತುಂಬ ಹಾಡು ಕೇಳಿದ್ದೀನಿ, ಎಲ್ಲ ಒಂದೇ ಥರ ಉಂಟು, ನಿಮ್ಮದು ಹಾಗೆ ಏನೋ ಕೇಳೋರು. ನಾನು ಕೇಳಿದಷ್ಟೇ, ತುಂಬ ಹಾಡು ಕೇಳಿದ್ದೀನಿ, ಎಲ್ಲ ಒಂದೇ ಥರ, ಒಂದೇ ಮ್ಯೂಸಿಕ್ಕು, ನಿಮ್ಮದು ಹಾಗೇನಾ? ನಾನು ಹೇಳೋ ಸಿಸ್ಟರ್, ನಾನು ಅದಕ್ಕೇನು ಹೇಳೋಕ್ಕಾಗಲ್ಲ. ನಾನು ಜಾಸ್ತಿ ಕನ್ನಡ ಹಾಡು ಕೇಳಿಲ್ಲ, ಕೆಲವ್ರದ್ದು ಕೇಳಿದ್ದೀನಿ, ಚೆನ್ನಾಗಿತ್ತು. ನೀವು ಹೇಗೆ ಅಂತ ಗೊತ್ತಿಲ್ಲ. ಅವರು ಆ್ಯಕ್ಚುಲಿ ಹಿಂದೂ ಸಹೋದರಿ, ಎಲ್ಲರದ್ದು ಒಂದೇ ಥರ ಇದೆ ಅಂತ ಹೇಳಿದ್ರು ನನಗೆ. ಅದೇ ಅಂದರೆ ಅವರ ಕಲ್ಪನೆ ಹೇಗಂತ, ಕೆಲವ್ರ ಕಲ್ಪನೆ ನೋಡಿ, ಎಲ್ಲರೂ ಒಂದೇ ರೀತಿ ಮಾತಾಡೋಲ್ಲ ಬದ. ಲಾಸ್ಟ್ ನಾನು ಹೇಳಿ, ನೀವು ಸಿಸ್ಟರ್ ಈ CD ತೊಗೊಂಡೋಗಿ ಹಾಡು ಚೆನ್ನಾಗಿದ್ದರೆ ಫೋನ್ ಮಾಡಿ, ಚೆನ್ನಾಗಿಲ್ದಿದ್ರು ನೀವು ಫೋನ್ ಮಾಡಬೇಕು, ತಪ್ಪಿದ್ರೂ ನೀವು ಫೋನ್ ಮಾಡಬೇಕು. ನಮಗೆ ಅದು ನಾಳೆಗೆ ಒಳ್ಳೇದಲ್ವಾ? ನೀವು ನಮ್ಮನ್ನು ತಿದ್ದಬೋದು, ನೀವು ನಮ್ಮನ್ನು ತಿದ್ದುವಾಗ ನಾವು ನಿಮ್ಮನ್ನು ಹಾಗೆ ಅಲ್ವಾ? ಅಲ್ಲದೆ ಇವು ನನ್ನನ್ನು ತಿದ್ದಬಾರ್ದು, ನನ್ನ ಕೆಟ್ಟದ್ದು CD ಅಂತ ಹೇಳಬಾರ್ದು. ಯಾಗಿಲ್ಲ, ನಾನು ಹೇಳಿದೆ ಅವ್ರಿಗೆ ಓಪನ್ ಆಗಿ, ನೀವು CD ತೊಗೊಂಡೋಗಿ ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ನನಗೆ ಕಾಲ್ ಮಾಡಿ, ಏನೇ ಮಿಸ್ಟೇಕ್ ಇದ್ದರೆ ನನಗೆ ಕಾಲ್ ಮಾಡಿ, ನಾನು ಅದನ್ನು ಇದು ಮಾಡ್ತಿದ್ದೆ. ಅವ್ರಿಗೆ ಖುಷಿ ಆಯ್ತು ನಮ್ಮ ಮಾತು. CD ತೊಗೊಂಡೋಗಿದ್ದಾರೆ. ಆಮೇಲೆ CD ನಾನು ಹೇಳ್ತೇನೆಲ್ಲ, CD ನಾವು ಫಸ್ಟ್ ದಿವಸ ಕೇಳಿದ್ಕೊಳ್ಳಿ, ಯಾರಿಗೂ ಅದು ಇಷ್ಟ ಆಗಲ್ಲ. ನಾನು ಹೇಳ್ತೇನೆ, ಅದನ್ನು ನಾವು ಕೇಳ್ತಾ ಇರಬೇಕು, ಆ ಡೆಪ್ತ್ ಬರಬೇಕು. ಆಗ ಮಾತ್ರ
ಅದು ಹಾಡಿನ ಜೊತೆಯಲ್ಲಿ ಮಾತಾಡ್ತದೆ. ಫಸ್ಟ್ ಯಾವುದು ಎಷ್ಟೇ ಒಳ್ಳೆ ಬೇಕಾದ ಸಿ ಡಿ ಇರಲಿ, ಅದು ಫಸ್ಟ್ ದಿವಸ ಯಾರಿಗೂ ಇಷ್ಟ ಆಗೋದಿಲ್ಲ. ಯಾಕಂದರೆ ಒಂದು ಕೇಳಬೇಕಲ್ಲ ಅಂತ ಕೇಳ್ತಾರೆ. ಅದನ್ನು ಸಂಪೂರ್ಣ ರೀತಿಯಲ್ಲಿ ಒಂದು ಹೃದಯದಲ್ಲಿ ಅದನ್ನು ಒಂದು ತಲೆಯಲ್ಲಿ ನಾವು ಇದು ಮಾಡಿ ಕಣ್ಣು ಮುಚ್ಚಿ ಅಥವಾ ಒಂದು ಹಾಡನ್ನು ಫೀಲ್ ಮಾಡಿದರೆ ಅದು ಇಷ್ಟ ಆಗೇ ಆಗ್ತದೆ. ಯಾವ್ದು ಬೇಕಾದ್ರೆ ನೋಡಿ. ಹೌದೌದು. ಆತ್ಮೀಯ ಜನರು ಏನು ಅಂತಾರೆ, ಒಂದ್ಸಲ ಕೇಳ್ತಾರೆ ಏನು ಒಳ್ಳೆಯಿಲ್ಲ ಅಂತ, ಅದಕ್ಕೆ ಅದು ಅದೇ ದಿವಸ ಜಡ್ಜ್ ಮಾಡಿ ಕೊಡ್ತಾರೆ. ಅದು ತಪ್ಪು. ಅದನ್ನು ತಗೊಂಡೋಗಿ ಕೇಳಿ 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 ನನ್ನದೊಂದಿದೆ, ನಾನು ಹೇಳ್ತೇನೆ, ಓಪನ್ ಆಗಿ ಹೇಳ್ತೇನೆ, ನನ್ನ ಸಿ ಡಿ ತಗೊಂಡ್ರೆ ಎಲ್ಲ ಸಿ ಡಿಯನ್ನು ತಗೊಳ್ತೇನೆ, ಯಾರದ್ದೇ ಸಿ ಡಿ ಬರಲಿ, ಏರೇ ಅವ್ರಿಗೆ ಪಾಪ ಅವ್ರಿಗೆ ಏನು ವಿದ್ಯಾಭ್ಯಾಸ ಇಲ್ಲಿರ್ಬೋದು ಎಲ್ಲರದ್ದು ನಾನು ಸಿ ಡಿ ತಗೊಳ್ತೇನೆ. ಕೇಳಿ 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 ಇಷ್ಟ ಆಗೇ ಆಗುತ್ತೆ. ಮೊನ್ನೆ ಸೈಮನ್ ಮೋಸ್ ಅವರು ಹೇಳಿದರು, ಪಾಸ್ಟರ್ ನಿಮಗೂ ಕೂಡ ದುಃಖಗಳಿರೋ ಸಂದರ್ಭಗಳು ಬರ್ಬೋದು, ಸಿ ಡಿ ಈಗ ರಿಲೀಸ್ ಆಗಿದೆ, ಸೇಲ್ ಮಾಡೋಕ್ಕೆ ಕಷ್ಟ ಆಗ್ಬೋದು, ಪ್ರಮೋಟ್ ಮಾಡೋಕ್ಕೆ ಜನ ಇರೋದಿಲ್ಲ, ನಾನು ತುಂಬ ಅನುಭವಿಸ್ತೀನಿ, ನಂದು ಸಿ ಡಿ ಒಂದಿನ ನಾನು ಅವ್ರು ನಂಗೆ ಹೇಳಿ ನಗು ಬಂತು, ಜನ ಯಾವ ರೀತಿ ಅದನ್ನು ತೊಗೊಳ್ತಾರೆ ನೋಡಿ. ಅವ್ರು ಹೇಳಿದ್ರು, ಪಾಸ್ಟರ್ ನಂದೊಂದು ಸಿ ಡಿ ಏನು ಮಾಡಿದ್ದೆ, ನಾನು ಒಬ್ರಿಗೆ ಕೊಟ್ಟೆ, ಅವ್ರು ಹೇಳಿದ್ರು ಚೆನ್ನಾಗಿ ಮಾಡಿದ್ದಿ ಹಾಡು, ಒಳ್ಳೆ ಕ್ರಿಕೆಟ್ ಕಾಮೆಂಟ್ರಿ ಇದಂಗಿದೆ ಅಂತ ಹೇಳಿದಂತೆ. ಹೌದಾ? ಸೈಮನಿಗೆ ಹೇಳಿದಂತೆ ಒಂದು ಕ್ರಿಕೆಟ್ ಕಾಮೆಂಟ್ರಿ ಇದ್ದಂಗಿದೆ ಅಂತೆ. ಹೌದು, ಅದು ಮಾತಾಡಿದಾರಲ್ಲ. ಅವಾಗ ನೀವು ಆಲೋಚನೆ ಮಾಡಿ, ಅವರಿಗೆ ಅದು ಎಷ್ಟು ಫೀಲ್ ಆಗ್ಬೋದು. ನನಗೆ ಅವಾಗ ಅವ್ರು ಆ ಮಾತು ಅವ್ರು ನೆಗಾಡಿ ಹೇಳಿದ್ರು ನನಗೆ, ನಾನು ಚಿಂತೆ ಮಾಡಿದೆ, ಒಂದು ಅಷ್ಟು ಕಷ್ಟಪಟ್ಟು ಬರೆದಿದ್ದಾರೆ ಅವ್ರ ಹಾಡು. ಮತ್ತೆ ನಿಜ ಅದ್ಭುತವಾದ ಹಾಡುಗಳು ಅವ್ರ ಸಿಡಿಯಲ್ಲಿ ಅಷ್ಟು ಮಾಡಿದ್ದಾರೆ. ಅದರ ಆ ಮನುಷ್ಯನಿಗೆ ಹೇಳಿದೆ ಹೇಳಿ, ಅವರು ಒಂದು ಸಲ ಕೇಳಿದಾಗ ಅದು ಕಮೆಂಟ್ರಿ ಎಲ್ಲ ಕೇಳ್ತದೆ, ಕಮೆಂಟ್ರಿ ಹೇಳೋದಂಗೆ ಹೇಳಿದೆಯಲ್ಲ ಅಂತ ಹೇಳಿದ್ರಂತೆ. ಮತ್ತೆ ಅದು ಮಾತ್ರ ಅಲ್ಲ, ಇನ್ನೊಬ್ರು ಹೇಳಿದಂತೆ, ಹಂಗೂ ಹಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆಯಲ್ಲ ನೋಡಿ. ಮನುಷ್ಯನ ಕನ್ಸೆಪ್ಟ್ಗಳು ನನಗೆ ಅವ್ರು ಹೇಳಿದ್ರು, ಫಸ್ಟ್ ಹಾಗೆಲ್ಲ ಮಾತುಗಳು ಬರುತ್ತೆ ಅಂತ. ನಾನು ಹೇಳಿದೆ, ಅದು ಹೇಳಿದಲ್ಲ ಹಾಡುಗಳು, ನೀವು ಇಲ್ಲಿ ಕೂತದ್ರಿಂದ ಜನರಿಗೆ ಗೊತ್ತಾಯಿತು ನಿಮ್ಮ ಪರಿಸ್ಥಿತಿ ಏನು, ಹೇಗೆ ನೀವು ದೇವರು ನಿಮ್ಮನ್ನು ಒಂದು ನಡೆಸಿದ ರೀತಿ, ಅದು ಜನರಿಗೆ ಸಿ ಡಿಯಲ್ಲಿ ಗೊತ್ತಾಗಲ್ಲ. ಅದು ಜನರು ಅದೇ ರೀತಿ 31 ವಯಸ್ಸಿನವರೆಗೆ ನನ್ನ ಲೈಫಲ್ಲಿ ಏನಿತ್ತು ಅದು ಮುಖ ನೋಡಲು ಮನುಜನಲ್ಲಿ ಆ 4 ಲಿರಿಕ್ಸಲ್ಲೇ ಉಂಟು. ಅಲ್ಲ ಯಾರು ಅದು ಬೇರೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಒಂದು ಹಾಡಲ್ಲಿ ಎಲ್ಲ ಆ ಮುಖ ನೋಡಲು ಮನುಜನ 4 ಇದರಲ್ಲಿ ಜನರಿಗೆ ಅದು ಅರ್ಥ ಮಾಡಿದರೆ ಖಂಡಿತವಾಗ್ಲೂ ನನ್ನ ಲೈಫ್ ಅರ್ಥ ಆಗುತ್ತೆ. ದೇವರಿಗೆ ಸ್ತೋತ್ರ ಬದರ್. ಅದ್ಭುತವಾದ ರೀತಿಯಲ್ಲಿ ದೇವರು ನಿಮ್ಮಲ್ಲಿ ಒಂದು ಕಾರ್ಯವನ್ನು ಮಾಡಿದ್ದಾರೆ. ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾದ ಹಾಡುಗಳು ನಿಮ್ಮ ಮುಖಾಂತರ ಖಂಡಿತವಾಗ್ಲೂ ಬರಲಿ ಎಂಬುದಾಗಿ ಮುಂದೆ ಮಾಡ್ತೀನಿ. ನಿಜವಾಗ್ಲು ಅದು ಮಾತ್ರ ಅಲ್ಲ, ನಾನೊಬ್ಬ ಪಾಸ್ಟ್ರು, ಚರ್ಚ್ ಪಾಸ್ಟ್ರು. ನನಗೆ ಹಾಡಕ್ಕೆಲ್ಲ ಅಷ್ಟು ಬರಲ್ಲ, ಸತ್ಯ ಹೇಳ್ತೀನಿ ನೋಡಿ. ಹಾಡು ಮಾಡ್ತಾ ಇದ್ದೀನಿ, ವರ್ಷಿಪಲ್ಲಿ ನಾನೇ ಲೀಡ್ ಮಾಡ್ತಾ ಇದ್ದೀನಿ. ಇವನು ಕೆಲವು ಚರ್ಚಿಗೆಲ್ಲ, ಆ್ಯಕ್ಚುಲಿ ನಂದು ಪಾಸ್ಟಲ್ ಮಿನಿಸ್ಟ್ರಿ, ನಾನು ಬೇರೆ ಬೇರೆ ಚರ್ಚ್ ಮೀಟಿಂಗ್ ಹೋಗೋ ವ್ಯಕ್ತಿ. ನನಗೆ ಇದೇ ಒಂದು ಸೇವೆ ಅಂತಲ್ಲ, ನಾನು ಸೇವಕನಾಗಿ ನಾನು ಇದು ಮಾಡ್ತಾಯಿದ್ದೀನಿ. ನಂದು ಮೇಯ್ನ್ಲಿ ಕ್ರಿಸ್ತನ ಸುವಾರ್ತೆ ಸಾರೋದು, ಎಲ್ಲರ ಉದ್ದೇಶ. ಅದಕ್ಕೊಂದು ಪಾರ್ಟ್ ಅಷ್ಟೇ ಇದು ಅಂತ. ಇದೇ ಮಾಡ್ಕೊಂಡು ನಾನು ಜೀವಿಸ್ಬೇಕಂತ ಅಲ್ಲ, ಇದೊಂದು ಪಾರ್ಟ್ ಅಷ್ಟೇ. ದೇವ್ರು ಕೊಟ್ಟರು ಆ ಟ್ಯಾಲೆಂಟು, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ತಲಾ ಅದನ್ನು ಬಚ್ಚಿಡಬಾರ್ದಲ್ಲ, ಹುಗಿದಿಡಬಾರ್ದಲ್ಲ. ನಿಜ ಅಷ್ಟೇ. ಏನೇ ಇರಲಿ, ತುಂಬ ಸಂತೋಷ ಆಯಿತು ಪಾಸ್ಟರ್. ಥ್ಯಾಂಕ್ ಯು. ಎಷ್ಟು ಸಮಯ ನಮ್ಮ ಜೊತೆಯಲ್ಲಿ, ನಿಮ್ಮ ಸಮಯವನ್ನು, ಅಮೂಲ್ಯ ಸಮಯವನ್ನು ನಮ್ಮ ಮಧ್ಯದಲ್ಲಿ ಬಂದು ಅಷ್ಟು ದೂರದಿಂದ ಥ್ಯಾಂಕ್ ಯು. ಅನೇಕ ವಿಷಯಗಳನ್ನು ಹಂಚಿದ್ರಿ, ಅನೇಕ ನಿಮ್ಮ ನೋವುಗಳನ್ನು, ಅನುಭವಗಳನ್ನು ನಮ್ಮ ಮಧ್ಯದಲ್ಲಿ ತೆರೆದಿಟ್ರಿ. ನಮ್ಮದು ಪ್ರಾರ್ಥನೆ ಕೂಡ ಮುಂದಿನ ದಿನಗಳಲ್ಲಿ ದೇವರು ಅದ್ಭುತವಾದ ರೀತಿಯಲ್ಲಿ ನಿಮ್ಮ ಸೇವೆಯನ್ನು ಉನ್ನತಿಗೆ ನಡೆಸಲಿ. ಅನೇಕ ಕನ್ನಡದ ಜನರು ಸಿ ಡಿಯನ್ನು ತಗೊಳ್ಳಿ, ನಮ್ಮ ಪ್ರಾರ್ಥನೆ. ಯಾಕಂದರೆ ಎಲ್ಲರಿಗೂ ರೀಚ್ ಆಗಬೇಕು. ಒಂದು ನಮ್ಮದು ಚಿಕ್ಕ ಪ್ರಯತ್ನ ಇದು. ಯಾಕಂದರೆ ತುಂಬ ಕರ್ನಾಟಕದ ಎಲ್ಲೆಡೆಯಲ್ಲಿ ಹೋಗೋದಿಲ್ಲ ಚಾನಲ್. ಪ್ರಾರ್ಥನೆ ಮಾಡಿ ನೀವು ಕೂಡ ಎಲ್ಲ ಕರ್ನಾಟಕದ ಹಳ್ಳಿಗೆ ಇದು ಚಾನಲ್ ಹೋಗಬೇಕು. ಅಲ್ಲದೆ ಹೊರ ರಾಜ್ಯಗಳಿಗೆ ಕೂಡ ಹೋಗಬೇಕು. ಇದರ ಮುಖಾಂತರ ಜನರು ಆಶೀರ್ವಿಸಲ್ಪಡಬೇಕು, ಸೇವೆ ಬೆಳಿಬೇಕು. ನನ್ನ ಒಂದು ಪ್ರಾರ್ಥನೆ, ನಮ್ಮ ಆಸರೆ ಟಿವಿಯನ್ನು ವೀಕ್ಷಿಸ್ತಿರುವಂಥ ನಮ್ಮೆಲ್ಲ ವೀಕ್ಷಕರಲ್ಲಿ ಒಂದು ವಿನಂತಿ. ಇಲ್ಲಿ ತನಕ ಅನೇಕ ಜನರನ್ನು ನಾವು ಈ ಒಂದು ಚೇರಲ್ಲಿ ಅಥವಾ ಒಂದು ಆಸನದಲ್ಲಿ ಇಂಟರ್ವ್ಯೂವನ್ನು ಅಥವಾ ಒಂದು ಇಂಟರ್ವ್ಯೂ ತಗೊಂಡಿದ್ದೇವೆ. ಎಲ್ಲರದ್ದು ಪ್ರಾರ್ಥನೆ ಅಂದರೆ ಕನ್ನಡದ ಸಿ ಡಿ ತುಂಬ ಕಡಿಮೆ ಬೆಳೆಯುವುದು. ನಾವು ಬೇರೆ ಭಾಷೆಗಳಲ್ಲಿ ಕಂಪೇರ್ ಮಾಡಿದರೆ ನಮ್ಮ ಕನ್ನಡ ಸಿ ಡಿ ತುಂಬ ಕಡಿಮೆ. ಅದಕ್ಕೆ ಕಾರಣಕರ್ತರು ನಮ್ಮ ಕನ್ನಡದ ಕ್ರೈಸ್ತರು. ಅದಕ್ಕಾಗಿ ನಾನು ಹೇಳ್ತೇನೆ, ಕ್ರೈಸ್ತರು ಸಿ ಡಿಯನ್ನು ತಗೊಳ್ಳಿ, ಅನೇಕ ಜನರಿಗೆ ಉಚಿತವಾಗಿ ಕೊಡಿ. ನಾನು ತಿರುಗಿ ಹೇಳ್ತೇನೆ, ದಯವಿಟ್ಟು ಮೆಮೊರಿ ಕಾರ್ಡಲ್ಲಾಗಿ ಪೆನ್ ಡ್ರೈವಲ್ಲಿ ಸಿಸ್ಟಮಲ್ಲಿ ಕಾಪಿ ಮಾಡಿ ಬೇರೆಯವ್ರಿಗೆ ಹಂಚೋದು, ಬ್ಲೂಟೂತಲ್ಲಿ ಅದು ಮಾಡಬೇಡಿ. ಕೇವಲ 100 ರೂಪಾಯಿ ಒಂದು ಸಿ ಡಿಗೆ ಎಲ್ಲೋ ಚಹಾ ಕುಡಿದು ಖರ್ಚಾಗಿ ಹೋಗ್ತದೆ ನಾವು. ಅದಕ್ಕಾಗಿ ನಿಮ್ಮಲ್ಲಿ ನನ್ನ ಕಳಕಳಿ ವಿನಂತಿ, ನಮ್ಮ ಆತ್ಮೀಯ ವೀಕ್ಷಕರಲ್ಲಿ ಸಿ ಡಿಯನ್ನು ತಗೊಳ್ಳಿ. ಅನೇಕರಿಗೆ ನೀವು ಉಚಿತ ಕೊಡ್ಬೋದು. ಹಾಡುಗಳನ್ನು ಕೇಳಿದ ಕೂಡಲೇ ನಿಮಗೆ ಅದು ಇಷ್ಟ ಆಗಲಿಕ್ಕಿಲ್ಲ, ತುಂಬ ಸಲ ಕೇಳಿದರೆ ಖಂಡಿತವಾಗಿ ಇಷ್ಟ ಆಗೇ ಆಗ್ತದೆ. ಯಾಕಂದರೆ ನಾನು ನಿನ್ನೆ ದಿನದಲ್ಲಿ ಕೇಳಿದ್ದೇನೆ ಹಾಡು, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ತುಂಬ ಎಲ್ಲ ಹಾಡುಗಳು ಅದ್ಭುತವಾಗಿ ಬಂದಿದೆ, ಅದ್ಭುತವಾದ ಅಭಿಷೇಕ ಇದೆ, ಅದ್ಭುತವಾದ ಒಂದು ಮಾತಿದೆ ದೇವರ ಹಾಡು. ಯಾರೊಬ್ಬರು ಸೇವಕರು ಹೇಳಿದ್ರು,
ಹಾಡುಗಾರನು ಇಬ್ಬಡಿಯಾಗಿ ಪ್ರಾರ್ಥಿಸ್ತಾನೆ ಎಂಬುದಾಗಿ. ಅದು ಹಾಡು ನೀವು ಕೇಳಿದರೆ, ನೀವು ಬಾಯಲ್ಲಿ ಉಚ್ಚರಿಸಿದರೆ ಕರ್ತನಲ್ಲಿ ನೀವು ಮಾತಾಡೋ ಒಂದು ಅನುಭವ ನಿಮ್ಮಲ್ಲಿ ಆಗ್ತದೆ. ದೇವರು ಮಾತಾಡೋ ಅನುಭವ ಅದರಲ್ಲಿದೆ. ನಾನು ಯಾಕಂದರೆ ಆ ಕಷ್ಟದ ಅನುಭವಗಳಲ್ಲಿ ಅದು ಹಾಡನ್ನು ಅವರು ಬರೆದಿದ್ದಾರೆ. ನಿಮ್ಮಲ್ಲಿ ಪ್ರಾರ್ಥನೆ ನನ್ನದು ಅದೊಂದೇ, ಮತ್ತೇನಿಲ್ಲ. ಇಷ್ಟು ಸಮಯ ನಮ್ಮ ಜೊತೆಲಿ ಬಂದದಕ್ಕಾಗಿ ನಿಮಗೆ ತಿರುಗೊಂದು ಆರ್ತಿ, ನಮ್ಮೆಲ್ಲ ವೀಕ್ಷಕರ ಪರವಾಗಿ, ನಮ್ಮ ಸಭಾ ಪಾಲಕರ ಪರವಾಗಿ ಮತ್ತು ನಮ್ಮ ಆಸರೆ ಟೀಮ್ನ ಪರವಾಗಿ ನಿಮಗೆ ವಂದನೆ ಸಲ್ಲಿಸ್ತೇವೆ. ವಂದನೆಗಳು. ಥ್ಯಾಂಕ್ ಯು. ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಇಷ್ಟು ಸಮಯ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ನಾವು ವಂದನೆ ಸಲ್ಲಿಸ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಆರಾಧನಾ ನಾಯಕನೊಂದಿಗೆ ಇದೇ ಆಸನದಲ್ಲಿ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿ ತನಕ ನಿರಂತರ ನೋಡ್ತಾ ಇರಿ ಆಸರೆ ಟಿವಿ.